ಮೂರಕ್ಕೆ ಮುಕ್ತಾಯ ಮಾಡ್ಕೊಳ್ಳೋಣ. ಏನು ಮೂರಕ್ಕೆ ಮುಕ್ತಾಯ ಅಂದ್ರೆ ಇನ್ನೊಂದು ಬೇಬಿ ಮಾಡ್ಕೊಳ್ಳೋಣ. ಅಳುನೇ ಬರ್ತಾ ಇತ್ತು ನನ್ಗೆ. ಹೆಂಗಿದ್ದೆ ನಾನು ಮಾಡಿ ಕೊಡ್ಸ್ಬಿಡೋಣ ಅಂತ ಪ್ಲಾನಾ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಇನ್ನೊಂದು ಮದ್ವೆ ಮಾಡ್ಕೋಗಿ ಹುಟ್ಟಿಸ್ಕೊಡಿ. ಯಪ್ಪ ಹೆಂಗ್ ಕೇಳ್ತಾರೆ. ಸರಿ ಆಯ್ತು. ಇನ್ನೊಂದ್ ಮದುವೆ ಮಾಡ್ಕೊಂಡು ಹುಟ್ಟಿಸ್ಲಿಕ್ಕೆ ಮಾಡ್ತಾ ಇರೋದೇ ಫಸ್ಟ್ ಆಫ್ ಆಲ್ ತಪ್ಪೋದು ನಿಮ್ಗೆ ಗೊತ್ತು. ನಾನು ಇನ್ನೊಂದು ಮಗು ಮಾಡ್ಕೊಳಕ್ ಆಗಲ್ಲ. ನಾನು ಗೈಸ್ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ನಾವ್ ಎಲ್ಲಿ ಕರ್ಕೊಂಡು ಹೋಗೋಣ? ನಗೋತಾರ ನಾಚಿಕೆ ನಗು. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ನಾನೇನೋ ಅನ್ಕೊಂಡಿದ್ದೀನಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಆನ್ಸರ್ ಮಾಡಬೇಕು. ಓಕೆನಾ? ಓಕೆ ಗೈಸ್, ಈಗ ನಿಮ್ಮ ಎದುರುಗಡೆ ನಾನು ಇವಳನ್ನ ಕೇಳ್ತಾ ಇದ್ದೀನಿ. ಬಟ್ ಇವಳು ಆನ್ಸರ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಜಸ್ಟ್ ಹೇಳಿ, ಅಂದರೆ ನೀವೇ ತಿಳ್ಕೊಳ್ಳಿ. ಬಟ್ ನನಗೆ ತುಂಬ ಆಸೆ ಇದೆ ಈ ವಿಷಯದಲ್ಲಿ. ಏನ್ರಿ ಎನ್ಸ್ ನಮ್ಮ ಡಾರ್ಲಿಂಗ್ ಪಾಪ ಮಾತಾಡ್ತಾ ಇಂತಾನೆ ಏನವ ನೀನು? ಕಳ್ಸಿತ್ತು ಟಕ್ಕಂತ ಓಪನ್ ಮಾಡೋ ಸೌಂಡ್. ಸರಿ, ನಾನು ಸೀರಿಯಸ್ ಆಗಿ ಏನೋ ಮಾತಾಡಬೇಕು ಅಂತ ತಾನೆ ನಾನು ಅವ್ರ ಮುಂದೆನೇ ಇವೆಲ್ಲ ಮಾತಾಡಬೇಕು. ಸರಿ ಹೇಳಿ. ಏನು ಹೇಳಿ ಪ್ರತೀಕ್. ಓಕೆ, ನನಗೆ ತುಂಬ ದಿನದಿಂದ ಇರೋ ಒಂದು ಆಸೆನ ಆ್ಯಕ್ಚುಲಿ ಮತ್ತೆ ಹೇಳ್ತಾ ಇದ್ದೀನಿ. ಅಮ್ಮೆಯ ಹುಟ್ಟದಾಗಲೇ ನನಗೆ ಅದೊಂಥರ ಡಿಸೈಡ್ ಆಗಿದೆ. ಬಟ್ ಆಗಿರೋ ಪರಿಸ್ಥಿತಿಗೆ ನಂಗೆ ಅದೆಲ್ಲ ಹೇಳ್ಕೊಳಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಬಟ್ ಇವಾಗ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೂರಕ್ಕೆ ಮುಕ್ತಾಯ ಮಾಡ್ಕೊಳ್ಳೋಣ. ಏನು ಮೂರಕ್ಕೆ ಮುಕ್ತಾಯ ಅಂತಂದರೆ ಮೂರಕ್ಕೆ ಮುಕ್ತಾಯ ಅಂದರೆ ಇನ್ನೊಂದು ಬೇಬಿ ಮಾಡ್ಕೊಳ್ಳೋಣ. ಏನ್ರಿ ಮಾತಾಡ್ತಾ ಇದ್ದೀರಾ? ಅಳುನೇ ಬರ್ತಾ ಇತ್ತು ನನ್ಗೆ ಸೀರಿಯಸ್ ಆಗಿ. ನನ್ನ ಆಸೆ ಪಾಪ ಅದು. ಆಸೆ ಎಲ್ಲ ಹೇಳ್ತಾರಲ್ಲ ಮೂರಕ್ಕೆ ಮುಕ್ತಾಯ ಅಂತ. ಆಸೆ ಇದನ್ನ ರೆಕಾರ್ಡ್ ಬೇರೆ ಮಾಡ್ಕೊಂತ ಇದ್ದೀರಾ ನೀವು? ಈಗ ಅಪ್ಲೋಡ್ ಮಾಡ್ತೀವ ಇಲ್ಲ ಸೊ ನಮ್ಮ ಮೆಂಬರಿಗೆ ನೀನು ಹೆಂಗೆ ಅಂತ ಅಂದ್ಬಿಟ್ಟು ಅದನ್ನ ಕೇಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ತಮಾಷೆ ಮಾಡ್ತಾ ಇದ್ದೀರಾ? ಪ್ರ್ಯಾಂಕ್. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಇದು ಹಿಂಗೆ ಪ್ರ್ಯಾಂಕ್ ಆಗುತ್ತಿದು ಒಪಿನಿಯನ್ ಕೇಳಿದ್ರೆ. ಎತ್ತಿ ಗಾಡಿ. ಯಾಕೆ ಕಣ್ಣಲ್ಲಿ ಆಲ್ರೆಡಿ ಒದ್ದೆ ಆಗ್ಬಿಟ್ಟು ಏನ್ರಿ ಅನ್ಕೊಂಡಿದ್ದೀರಾ ನೀವು ನನ್ನ? ಆಲ್ರೆಡಿ ನೀವು ಹಿಂಗೆ ಇದೀರಾ ಮಾಡೋದೆಲ್ಲ ಮಾಡ್ಬಿಟ್ಟು. ನಾನು ಒಳ್ಳೆ ಸ್ಕ್ರಾಪ್ ತರ ಆಗಿರೋದು ನಾನಲ್ಲಿ. ಹೆಂಗಿದ್ದೆ ನಾನು? ನಿಮ್ಗೊಂಚೂರು ಕನಿಕರ ಇದೆಯಾ? ಹೆಂಗಿದ್ಲು ಅಂತ ನನ್ನ ಫೋಟೋ ಹಾಕ್ತೀನಿ ನೋಡಿ. ಇಲ್ಲ ಅಂತಲ್ಲ, ಹೆಂಗಿದ್ರು ಒಳ್ಳೆ ಹೆಂಗ್ ಹೇಳ್ತಾರೆ. ನಾನು ಇರೋದೇ ಅವಾಗಿಂದ ಇರೋದೇ ಹಿಂಗೆ ಅನ್ನೋ ತರ ಜನ ತಗೊಂತ ಇದಾರೆ. ಆ ಫ್ರಸ್ಟ್ರೇಷನ್ ತಡ್ಕೊಳಕ್ಕಾಗ್ದೆ ನಾನು ಹೇರ್ ಕಟ್ ಎಲ್ಲ ಬೇರೆ ಮಾಡಿಸ್ಕೊಂಡ್ಬಿಟ್ಟೆ. ಅದಿನ್ನೂ ವರ್ಸ್ಟ್ ಅಂತಲ್ಲ, ಬಟ್ ಯೋಚನೆ ಮಾಡೋದೇ ತಪ್ಪು ರೀ. ನಿಮ್ ಮನುಷ್ಯತ್ವ ಇದೆಯಾ ಪಾಪ? ನಾನು ಇನ್ನ ರಿಕವರಿನೇ ಆಗಿಲ್ಲ. ಆಮೇಲೆ ಅದ್ರಲ್ಲೇ ನಾವ್ ಬೇಗ ಮಾಡ್ಕೊಂಡಿದೀವಿ. ಸರಿ, ಇಮಿಡಿಯೇಟ್ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನಿರು ಚಿನ್ನು. ಅಲ್ಲ ಸರಿ, ಬೇಡ ಅಂದ್ರೆ ಬೇಡ ಅಂತ. ಬೇಡ ಅನ್ನೋದಕ್ಕೆ ನಂಗೆ ಕೋಪ ಬರ್ತಾ ಇದೆ. ಬೇಡ ಅಂತ ಯಾಕೆ ಹೇಳಿಸ್ತಾ ಇದ್ದೀರಾ ನೀವು? ಮೂರನೇದು ಬೇಡ ಪಾಪ, ನಂಗೇನೇ ಬೇಡ. ನಾನೇ ಬಿಡುವ ಪಾಪ. ಏನ್ ತಮಾಷೆ ಮಾತಾಡ್ತಾ ಇದ್ದೀರಾ ರೀ? ಏನ್ ನನ್ ಸ್ಕ್ರಾಪ್ ಮಾಡಿ ನಾನು ನಾಳೆ ಮಾಡಿ ಕೊಡ್ಸ್ಬಿಡೋಣ ಅಂತ ಪ್ಲಾನಾ? ನಾನು ಹಿಂಗೆ ಯಾರು ಮಾಡಕ್ಕಾಗುತ್ತೆ? ನಿನ್ನ ಮೌಲ್ಯ ಹೋಲ್ಡ್ ಮಾಡಿದ್ರೆ ಸಾನೆ ಆಗೋದು. ಮೂರಕ್ಕೆ ಮುಕ್ತಾಯ ಅಲ್ಲ ಕೇಳ್ದ ಆಸ್ ಅ ಗಂಡ. ಅಪ್ಪ ಗಂಡ ನಿನ್ ಪಿಂಡ. ಸುಮ್ಮನೆ ಇರು ಸರ್. ಸರಿ ಪಾಪ ಪ್ಲೀಸ್, ಅವೆಲ್ಲ ಮಾತಾಡ್ಬಾರ್ದು ಪಾಪ. ತಪ್ಪು ಬಿಡ್ತು ಶಿವ. ಅಲ್ಲ ಬಿಡ್ತು ಸರಿ. ನನ್ಗೆ ಸಿಂಪಲ್ ಪಾಪ. ಬೇಡ. ಬೇಡವಾ? ಬೇಡ. ಪಕ್ಕ ಅಲ್ವಾ? ಪಕ್ಕ. ಏನ್ ಪಕ್ಕ ಅಂದ್ರೆ? ಅಲ್ಲ ಪಕ್ಕ ಅನ್ನೋದ್ರೆ ಚೆನ್ನಾಗಿಲ್ಲ ಅದು.
ನಾನ್ ಬೇಡ ಅಂದ್ರೆ ಓಕೆ ಬಿಡು, ನಾನ್ ಬೇರೆ ಏನೋ ಮಾಡ್ಕೋತೀನಿ ಅನ್ನೋ ತರ ಹೇಳ್ತಾ ಇದೀರಾ. ನಾನು ಶೂರ್ ಆಗಿ ಅಂದ್ರೆ ಕನ್ಫರ್ಮ್, ಯಾಕಂದ್ರೆ ಮುಂದೊಂದ್ ದಿನ ಒಂದು ರಿಗ್ರೆಟ್ ಮಾಡ್ಕೊಂಡ್ಬಾರ್ದಲ್ಲ. ರಿಗ್ರೆಟ್ಟಾ? ಮೂರನೇದು ಏನಾದ್ರು ಸರಿ ಈಗ ಬೇಡ ಅಂದ್ರೆ ಇದೆ. ಸುಮ್ನೆ ಏನೋ ಮಾತಾಡ್ತಾರೆ. ಸರಿ ಇಲ್ಲ ತಾನೇ? ಇಲ್ಲ ರೀ, ಸುಮ್ನೆ ಏನೋ ಮಾತಾಡ್ತೀರ. ಅದನ್ನೇನು ಇಲ್ಲಿಗೆ ಬೇರೆ ಸೈಡಿಗೆ ಬೇರೆ ಕರ್ಕೊಂಬಂದ್ ಮಾತಾಡ್ಬೇಕಾಗಿತ್ತಾ? ಜಸ್ಟ್ ನಾನು ಕನ್ಫರ್ಮ್ ಮಾಡ್ಕೊಬೇಕಿತ್ತು, ಅದಕ್ಕೋಸ್ಕರ ಅಷ್ಟೇ. ಗಾಯ್ಸ್ ಈಗ ಏನ್ ಗೊತ್ತಾ, ಅಲ್ಲ ನೀವು ಇದನ್ನ ವಿಡಿಯೋ ಅಲ್ಲಿ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಪಾಪ ಅಲ್ಲ, ಇನ್ನೊಂದು ಡಾಕ್ಯುಮೆಂಟ್ ಅಷ್ಟೇ, ಬೇರೆ ಏನಿಲ್ಲ. ಓ, ನಾನ್ ಕೇಳಿದ್ದೆ ಇವಳು ಬೇಡ ಅಂದ್ಲು ಅಂತ. ರೀ ನೀವ್ ಏನ್ರಿ ಇಂತ ಕಚಡ ಬುದ್ಧಿ ಕಲ್ತಿದ್ದೀರಲ್ವಾ? ನನ್ ಕೈಲಿ ಆಗಲ್ಲ ರೀ. ಬೇಕಾದ್ರೆ ನೀವ್ ಇನ್ನೊಂದ್ ಮದ್ವೆ ಮಾಡ್ಕೋಗಿ ಹುಟ್ಟಿಸ್ಕೊಡಿ. ಯಪ್ಪ ಹೆಂಗ್ ಕೇಳ್ತಾರೆ. ಸರಿ ಆಯ್ತು. ಇನ್ನೊಂದ್ ಮದ್ವೆ ಮಾಡ್ಕೊಂಡು ಹುಟ್ಟಿಸ್ಕೊಳ್ಳಿ. ಅಲ್ಲ, ಮಗು ಬೇಡ ಅಂತಂದಲ್ಲ, ಅದಕ್ಕೆ ಸರಿ ಆಯ್ತು ಅಂತಂದೆ ಅಷ್ಟೇ. ಇನ್ನೊಂದ್ ಮದುವೆ ಮಾಡ್ಕೊತೀನಿ. ಓ, ಏನೋ ನಡೆಸ್ತಾ ಇದೀರ ರೀ. ಈ ವಿಷಯ ಅಟ್ಲೀಸ್ಟ್ ಏನಕ್ಕೆ ಓಪನ್ ಆಯ್ತು? ಇವಳು ಬೇಡ ಅಂತಾಳೆ ಅಂತ ನಿಮಗ್ ಮುಂಚೆನೆ ಗೊತ್ತು. ನಾನು ಸ್ಟ್ರಗಲ್ ಮಾಡ್ತಿದೀನಿ ಅಂತ ನೀವ್ ಕೇಳ್ತಿದ್ದೀರಾ ಅಂತಂದ್ರೆ ಏನೋ ಬೇರೆ ಏನೋ ಇಲ್ಲ ಇದ್ರೆ ಹೇಳಿ. ಅದನ್ನ ಕನ್ಫೆಸ್ ಮಾಡ್ಕೊಳಕ್ಕೆ ಇದನ್ನೆಲ್ಲ ಏನಾರು ಓಪನ್ ಮಾಡಿ ಹಿಂಗ್ ಬರೋಣ ಈಗ ನಾನ್ ಬೇರೆ ಚೆನ್ನಾಗಿಲ್ಲ, ಮುಂಚೆ ತರ ಇಲ್ಲ, ಫಿಗರ್ ಆಗಿಲ್ಲ. ಇದೆಲ್ಲಿಂದ ಬಂತು ಈ ಟಾಪಿಕ್? ನೀವೇನ್ ಸರಿನಾ ಅಂತ ಏನಕ್ಕಂದ್ರಿ ಮತ್ತೆ? ನಾನು ಸರಿ ಅಂದಿದ್ದು. ನಿನ್ಗೆ ಎರಡನೇದು ಮಾಡ್ಕೊಳಕ್ ಇಷ್ಟ ಇಲ್ಲ ಅಲ್ವಾ? ಅದ್ ನಿಮಗ್ ಗೊತ್ತಲ್ವಾ ಏನಕ್ಕೆ ಕಾನ್ವರ್ಸೇಷನ್? ಯಾವ್ದು ನನ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ನೀನ್ ಹೇಳ್ತಾ ಇರೋದು ನನ್ಗೆ ಗೊತ್ತು. ಅದನ್ನ ಡಾಕ್ಯುಮೆಂಟ್ ಮಾಡ್ಕೊಂತಾರಂತೆ ನಾಳೆ ಮಕ್ಳಿಗೆಲ್ಲ ತೋರ್ಸಕ್ಕೆ. ನೋಡಮ್ಮ ನಾನು ಹೇಳ್ದೆ ಇನ್ನೊಂದು ಮಾಡ್ಕೊಳ್ಳೋಣ ಅಂತ. ಸರಿ, ಈಗ ಪಕ್ಕ ಅಲ್ವಾ ನಿನಗೆ? ಪಕ್ಕ ಅಲ್ವಾ ಅಂದ್ರೆ ಅದೇ ಇಷ್ಟ ಆಗ್ತಾ ಇಲ್ಲ ನನಗೆ. ಪಕ್ಕ ಅಲ್ವಾ, ನಾನು ಬೇರೆ ಮಾಡ್ಕೊಂತೀನಿ ಇದೆ ಅದು. ನಿನಗೆ ಮೂರನೇದು ಇಷ್ಟ ಇಲ್ಲ, ಸೊ ನೀನ್ ಮಾಡ್ಕೊಳ್ಳಲ್ಲ. ಸೋ ಏನಿಲ್ಲ, ಹೂನ ಅಲ್ಲ. ನನಗ್ ಪ್ರಶ್ನೆ ಆಗ್ತಾ ಇರೋದು ಇವಾಗ. ನೀವ್ ಕೇಳ್ತಾ ಇರೋದಕ್ಕೆ ಅರ್ಥ ಏನು? ಸಿಂಪಲ್ ಆಗಿ ಕೇಳ್ತಾ ಇದೀನಿ. ಬಿಗ್ ನೋ. ಸೊ ಬಿಗ್ ನೋ ಅಷ್ಟೇ. ಸೊ ಇನ್ನೊಂದು ಮೂರೇ ಪಾಪ ಇಲ್ಲ. ಮಾಡ್ಕೊಳ್ಳಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅದನ್ನ ಹೇಳಿ. ಮಾಡ್ಕೊಳ್ಳಲ್ಲ ಅಷ್ಟೇ. ಮಾಡ್ಕೊಳ್ಳಲ್ಲ ನೀ ಏನ್ ಮಾಡ್ತೀಯ ಗುರು? ಅಷ್ಟೇ ಅಲ್ವಾ? ಅಂದ್ರೆ ನಾನ್ ಮಗು ಇನ್ನೊಂದ್ ಮಾಡ್ಕೊಳ್ಳಲ್ಲ. 2 ಸಾಕಲ್ವ ರೀ? ಒಂದ್ ಗಂಡು ಒಂದ್ ಹೆಣ್ಣು 2 ಕೊಟ್ಟಿದೀನಿ. ಇನ್ನು 3 ತಿಂಗಳು, ಇನ್ನೂ 1 ವರ್ಷ ಟೈಮ್ ಇದೆ. 1 ವರ್ಷ ಆದ್ಮೇಲೆ ಸರಿನಪ್ಪ, ನಾನ್ ಮಾಡ್ಕೊಳ್ಳಲ್ಲ. ಅದನ್ನ ಕರೆಕ್ಟ್ ಆಗಿ ಹೇಳ್ತೀನಿ. ಅದ್ ನಾವು ಕಮ್ಯುನಿಕೇಟ್ ಮಾಡ್ತಾ ಇರೋದೇ ಫಸ್ಟ್ ಆಫ್ ಆಲ್ ತಪ್ಪು. ನಿಮ್ಗೆ ಗೊತ್ತು, ನಾನು ಇನ್ನೊಂದ್ ಮಗು ಮಾಡ್ಕೊಳಕ್ ಆಗಲ್ಲ. ನನ್ ಕೈಲಿ ಶಕ್ತಿನೇ ಇಲ್ಲ, ಸಾಧ್ಯನೇ. ಸರಿ, ಅದನ್ನೇ ಹೇಳ್ತಾ ಇರೋದು. ನಿಮ್ದು ನೆಕ್ಸ್ಟ್ ಪ್ಲಾನ್ ಏನು? ಅಂದ್ರೆ ಏನ್ ಪ್ಲಾನು? ಬೇಡ ಅಂತ ಅಷ್ಟೇ. ಹೌದಾ? ಸರಿ, ಅಂದ್ರೆ ನೆಕ್ಸ್ಟ್ ಏನೋ ಪ್ಲಾನ್ ಇಟ್ಕೊಂಡಿದ್ದೀರಾ ಅನ್ನೋ ತರ? ಇಲ್ಲ, ಬೇಡ. ಬೇಡ. ನಿಜ ಹೇಳಿ, ಏನ್ ನಡೆಸ್ತಾ ಇದ್ದೀರಾ? ಏನ್ ಗೊತ್ತಾ ಗೈಸ್? ಏನ್ ಹೇಳಿ? ಎಲ್ಲಾರ್ಗು ಒಂದು ಕ್ವಶನ್ ಇರುತ್ತೆ ಗೊತ್ತಾ ಮೈಂಡಲ್ಲಿ. ಮೂರನೇದು ಅಂದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಅದನ್ನ ನನ್ನ ಹೆಂಡತಿಗೆ ನಾನು ಕೇಳಿ ಇದುವರೆಗೂ ನಾವು ಅದ್ರ ಬಗ್ಗೆ ಡಿಸ್ಕಷನ್ನೇ ಮಾಡಿಲ್ಲ. ಅದಂದ್ರೆ ಇಬ್ರು ಓಡೋಗ್ತಿದ್ದ. ಮೂರನೇದು ಅಂದ್ರೆ ಓಡ್ತೀವಿ ಅಯ್ಯೋಯ್ಯೋ ಅಂತ. ಈಗ ನಾನು ಆಸ್ ಅ ಪಾರ್ಟ್ನರ್ ನಾನು ಮೂರನೇದು ಆಸೆ ಇದೆ ಅಂತ ಅಂದ್ಬಿಟ್ಟು ನಾನು ಏನಾದ್ರು ಹೇಳ್ದೆ ಅಂದ್ರೆ ಇವ್ರ ರಿಯಾಕ್ಷನ್ ಹೆಂಗಿರುತ್ತೆ ಜಸ್ಟ್ ನಾನು ನಿಮ್ಗೆ ತೋರಿಸಿದಷ್ಟೇ. ಇದು ಪ್ರ್ಯಾಂಕ್ ತರ ಮಾಡ್ತು ಅಂದ್ರೆ ಅದು ಬೇರೆ ತರ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡಿ ಹೇಳ್ತಾ ಇದೀನಿ ಅಂತಂದ್ರೆ ಅದು ಹೆಂಗಿರುತ್ತೆ. ಸೊ ಅದಕ್ಕೆ ಒಂಥರ ಡೌಟ್ ತರನೇ. ಏನ್ ಡೌಟು? ಇಲ್ಲಪ್ಪ, ಅದ್ರಿ ನಿಜವಾಗ್ಲೂ ಇದೊಂದು ಈ ಕಂಟೆಂಟ್ ನಮ್ದು ಎಕ್ಸ್ಪ್ರೆಷನ್ಸ್ನ ಅವ್ರಿಗೆ ತೋರಿಸ್ಬೇಕು ಅಂತ ನನಗೂ ಬೇಕಾಗಿತ್ತು ಇದ್ರ ಬಗ್ಗೆ. ಅದಕ್ಕೋಸ್ಕರ ನಾನು ಕೇಳಿದೆ. ಬಟ್ ನೋಡಿ ಹಿಂಗಿರುತ್ತೆ ನಮ್ಮ ಹಾನೆಸ್ಟ್ ರಿಯಾಕ್ಷನ್. ನಿಜವಾಗ್ಲೂ ಈ 2 ಪಾಪ ಮಾಡ್ಕೊಂಡು ಇದಕ್ಕೇನೆ ಕಂಗಾಲಾಗಿ ಹೋಗಿದೀವಿ. ಇನ್ನು 3ನೇದು ಅಂತಂದ್ರೆ ಹಿಂಗ ಲೈನ್ ಮಾಡ್ಕೊಳ್ಳೋದು, ಎಲ್ಲಿಂದ ಹೋಗೋದು, ಹೆಂಗೆ, ಏನ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದೀನಿ. ಇದನ್ನು ಸಣ್ಣದಾಗಿ ಒಂದು ಇದಷ್ಟೇ, ಏನದು ಜಲಕ್ಕು ಜೊತೆಗೆ ಒಂದು ಕನ್ಫರ್ಮೇಶನ್ ಜೊತೆಗೆ ನಿಮಗೆ ನಮ್ಮ ಈ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಎಕ್ಸ್ಪ್ಲೈನ್ ಮಾಡೋದನ್ನ ಒಂದು ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಆಯ್ತಲ್ಲ ಪಾಪ. ಇದು ಇನ್ನ ಒಂದಂದ್ರೆ ನಾನು
ನೀನು ಒಬ್ಳೆ ಅಲ್ಲ ಪಾಪ, ನೀನು ಎಲ್ಲಾರು ಏನ್ ಮಕ್ಳನ್ ಸಾಕದಂದ್ರೆ ಈಸಿನ ಫೋಟೋದಲ್ಲಿ ಅಥವಾ ವಿಡಿಯೋದಲ್ಲಿ ಅಷ್ಟು ಖುಷಿಯಾಗಿ ನೋಡ್ದಂಗ ಅಲ್ಲ. ಅದ್ ಮೆಂಟಲಿ ಯಾವಾಗ್ಲೂ ಇವಾಗ ಇಲ್ಲಿ ಇರ್ಬಹುದು ನಾವು, ಬಟ್ ಅಲ್ಲೇನಾಗ್ತಿದ್ಯೋ ಮಕ್ಳು ಏನ್ ಮಾಡ್ತಿರ್ತಾರೋ ಅಂತ ನಾವ್ ಇನ್ನ ಮುದ್ಕರಾಗಿ ನಾವು ಹೋಗೋವರ್ಗೂನು ಅವ್ರ ಬಗ್ಗೆನೇ ನಾವ್ ಯೋಚನೆ ಮಾಡ್ತಿರ್ತೀವಿ. ಸ್ಪೆಷಲಿ ಮಾಮ್ ಸೈಡ್ ಅಂತೂ ಸ್ವಲ್ಪ ದೊಡ್ಡವರಾದ್ಮೇಲೆ ಅಪ್ಪಂದಿರು ಸ್ವಲ್ಪ ನ್ಯೂಟ್ರಲ್ ಆಗ್ತಾರೆ, ಅಂದ್ರೆ ಅವ್ರಿಗೆ ಜವಾಬ್ದಾರಿ ಬಂದಿದೆ, ಅವ್ರು ನೋಡ್ಕೊಂತಾರೆ ಅಂತ. ಆದ್ರೆ ಅಮ್ಮಂದಿರಂತೂ ಸಾಧ್ಯನೇ ಇಲ್ಲ. ಅವ್ರು ಯಾವತ್ತೂ ಆರಾಮಾಗಿ ಮಲ್ಕೊಳಕ್ಕೆ ಆಗಲ್ವೇನೋ ಅನ್ನಿಸ್ಬಿಟ್ಟಿದೆ ನನ್ಗೆ. ಯಪ್ಪ, ಇನ್ನೊಂದು ಅಂತಂದ್ರೆ ಒಂದೇ ಬ್ರೈನ್ ಮೊದ್ಲೇ ವರ್ಕ್ ಆಗಲ್ಲ ನನ್ ಬ್ರೈನು. ಅದನ್ ಬರ್ದ ಚಾನ್ಸೇ ಇಲ್ಲ. ನಮ್ಗೆ ಅಳತೆ ಮೀರಿ ಆಲ್ರೆಡಿ ಇನ್ನೊಂದು ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಗೈಸ್, ನಿಮ್ಗೆ ಒಂದು ಆನ್ಸರ್ ಸಿಕ್ಕಿದೆ ಅನ್ಸುತ್ತೆ. ಆಕ್ಚುಲಿ ಪಾಪ ಅವ್ರಿಗೂ ಥಾಟ್ ಇರಲ್ಲ. ಇಲ್ಲ ಕಮೆಂಟ್ ಆಗಿದಾರವ. ಏನು ಗೊತ್ತಾ, ಏನಕ್ಕೆ ಈ ಥಾಟ್ ಬಂದಿದೆ ಗೊತ್ತಾ, ಕಮೆಂಟ್ ಅಲ್ಲಿ 3 ಮುಕ್ತಾಯ ಮಾಡ್ಬಿಡಿ, 3 ಮುಕ್ತಾಯ ಮಾಡಿ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ 3 ಮುಕ್ತಾಯ ಅಂತ ಅಂದ್ಬಿಟ್ಟು ಎತ್ತಿದ್ದೆ ನಾನು. ಅದು ಹೆಂಗಿರುತ್ತೆ ನಾವು ಅದ್ರಲ್ಲೂ ಈ ಇದ್ರಲ್ಲಿ ಈ ಖರ್ಚು ಇದು ಯಪ್ಪ. ಆರಾಮ್ಗೆ ಒಂದು 5 ನಿಮಿಷ ಅಂತ ಹೇಳ್ಬಿಡಮ್ಮ, ನಾವು ಕಂಟೆಂಟ್ ಅಲ್ಲಿ ಇದೀವಿ. ರಾಮ್, ಒಂದು 5 minutes ಮಾಡ್ತೀನಿ, ಶಾರ್ಟ್ ಅಲ್ಲಿ ಇದೀನಿ. ಬಾ, ಸಾಧ್ಯನೇ ಇಲ್ಲ. ಯಪ್ಪ, ನನ್ಗೆ ಫುಲ್ ಇಮ್ಯಾಜಿನೇಷನ್, ಡೆಲಿವರಿ, ಬಸ್ರಿ ಎಲ್ಲನೇ ಇನ್ನೊಂದ್ಸಲ ಎಲ್ಲ ನೆನಪಾಗೋಯ್ತು ನನಗೆ. ಗೈಸ್, ಅದೇ ನಿನ್ನೆ ಚಿಕ್ಕ ಮನೆಯಲ್ಲಿ ಫುಲ್ ಎಲ್ಲ ರೆಸಾರ್ಟ್ ಥರ ಎಲ್ಲ ಎಂಜಾಯ್ ಮಾಡ್ಕೊಬಂತು. ಇಲ್ಲಿ ಇನ್ನೂ ರಿಲ್ಯಾಕ್ಸ್ ಆಗ್ತಾ ಇದೆ ಆ್ಯಂಡ್ ಕೆಲಸಗಳೆಲ್ಲ ಬಾಕಿ ಇತ್ತು. ಸೊ ಇವತ್ತು ಸೋಮವಾರ, ನೀವು ಈ ವಿಡಿಯೋ ಮಂಗಳವಾರ ನೋಡ್ತಾ ಇದ್ದೀರಾ. ಇದು ಇವತ್ತಿನ ಅಪ್ಡೇಟ್ಸು. ಆ್ಯಂಡ್ ಇವತ್ತೊಂದು ಏನಾದರೂ ಹೇಳ್ಬೇಕಿತ್ತೇನೆ ಇವ್ರಿಗೆ, ಬೇರೆ ಡೈಲಿ ಅಪ್ಡೇಟ್ಸು, ಯಾಕಂದರೆ ಡೈಲಿ ಅಪ್ಡೇಟ್ಸ್ ಎಲ್ಲ ನೋಡ್ತಾ ಇರ್ತಾರೆ ನಮ್ಮ ಜನ. ಗೈಸ್, ಏನೂ ಇಲ್ಲ. ನಾವು ಸ್ಕೂಲಿಂದ ಕರ್ಕೊಂಬಂದಿದ್ದು ಪ್ರತೀಕ್ ಎಂಜಾಯ್ ಮಾಡಿದ್ದೆ, ಖುಷಿ ಆಯಿತು. ನಾನು ಅಲ್ಲಿಗೆ ಹೋಗಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ. ಓಕೆ ಅದ್ರದ್ದು ಆಮೇಲೆ ತುಂಬ ಜನ ನಮ್ಮ ಬ್ಲಾಗ್ದು ಮಿಸ್ ಮಾಡ್ಕೊತಿರ್ತಾರ. ಇವತ್ತೊಂದು ಏನೇನಾಯಿತು ಅಂತ ಒಂದು ಸಣ್ಣದು ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ಈಗ ಸಮಯ 11 ಗಂಟೆ ಆಗಿಬಿಡಿದೆ ಗೈಸ್. ಆನವ್ಗೆ ಕಲರಿಂಗ್ ಮಾಡಿಸ್ತಾ ಇದ್ದೀನಿ. ಏನೋ ಆಗ್ಬಿಟ್ಟಿದೆ ಕಣ್ಣಿಗೆ, ಇರಿಟೇಟ್ ಆಗ್ತಾನೆ ಇದೆ. ರಾತ್ರಿ ಮಲಗೋಕ್ಕೂ ಆಗ್ತಾ ಇಲ್ಲ. ಸುಮ್ಮನೆ ಬೆಳಗ್ಗೆ ನೋಡಿ ಸೀನು ಸರ್. ಸ್ಲಿಪ್ಪರ್ ಏನು ಬೇಡ, ಹೋಗಪ್ಪು ಸೈಕಲ್ ಮೇಲೆ ಕೂರಿಸ್ಕೊಂಡು, ಅಳಿಸ್ಬೇಡ. ಗುಡ್ ಮಾರ್ನಿಂಗ್ ಕೆರ್ಕೊಂತವ್ರು ನಾವು. ಸೊ ಪ್ರತೀಕ್ ಅವ್ರು ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮನ್ನ ಬಿಟ್ಟು ಎಲ್ಲ ಆಗೋಗ್ಬಿಡಿದೆ ಗೈಸ್ ಇವತ್ತು. ಬೇಗ ಆಗಲೇ ಸಮಯ 1 ಗಂಟೆ ಆಗಿಬಿಡಿದೆ ಗೊತ್ತಾ. ಸಮಯ ನಮ್ಮನ್ನ ಕಾಯೋದಿಲ್ಲ. ಇವಾಗ ಒಂದಷ್ಟು ಕೆಲಸಗಳಿದೆ, ಹೋಗಬೇಕು. ಪ್ರತೀಕ್ ಅವರು ಚಿಂತೆಗೆ ಒಳಗಾಗಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಕಂಟೆಂಟ್ ಯೋಚನೆ ಮಾಡ್ತಾ ಇರ್ತಾರೆ ಕಳ್ಳ. ಯಾಕೆ ಇತ್ತೀಚೆಗೆ ಪ್ರತೀಕ್ ಅವ್ರು ನೋಡಿದೆ, ನಾನು ಕೆಲಸ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಂಡ್ರಾ, ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಜಿಮ್ಗೆ ಹೋಗಿ ಬಂದಿರ್ತಾರಲ್ವಾ. ಅದಕ್ಕೇ ನಾನು ಯಾಕೆ ಮುಖ ತೋರಿಸ್ತಿಲ್ಲ ಅಂದರೆ, ನಾನು ರೆಡಿಯಾಗಿಲ್ಲ. ಪ್ರತೀಕ್ ಅವರು ಜಿಮ್ಗೆ ಹೋಗ್ತಾರಲ್ವಾ, ಅದಕ್ಕಷ್ಟೇ ಅವರು ಸ್ವಲ್ಪ ಟಯರ್ಡ್ ಆಗಿರ್ತಾರೆ. ಆ ಥರ ಬೇಜಾರು ಗೀಜಾರೆಲ್ಲ ಏನಿಲ್ಲ, ನಾನು ಅದೆಲ್ಲ ನೋಡ್ಕೊತೀನಿ. ನನ್ನ ಜೊತೆ ಇದ್ದರೆ ಸಖತ್ತಾಗೇ ಇರ್ತಾರೆ, ನೀವು ಟೆನ್ಷನ್ ಮಾಡ್ಕೊಂಡು. ಹಾಯ್, ನೋಡಿದ್ರಾ, ಹೇಳಿಲ್ವಾ, ಯೋಚನೆ ಮಾಡೋವಾಗೆಲ್ಲ ಹಿಂಗೆ. ಗೈಸ್, ಪ್ರತೀಕು ಕಾಫಿ ತೊಗೊಂಬರಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಅನ್ನ ಐಬ್ರೋ ಎಲ್ಲ ಚಿಕ್ಕಾಗಿ ಬಂದ್ಬಿಡ್ದೆ. ಕಾಡು ಪಾಪ ನೀನೇನೆ ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ. ಅಯ್ಯೋ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಲವ್ ಯು ಬಂಗಾರಿ. ಇಳಿಯೋ ಶಾಮಿ ಅಲ್ಲಮ್ಮ, ನಿನ್ನ ಶಾಮಿ ಕಣಮ್ಮ, ನಿನ್ನ ಶಾಮಿ. ಡೌನ್. ಯಾರಮ್ಮ? ಆಯ್ತಾಯ್ತು, ಸುಮ್ಮನಿರು. ಸಂತೋಷ ಉಕ್ಕಿ ಹರಿತದೆ ನನ್ನ. ನಾವು ನೋಡಿ, ಆನೆ ಆಗಿದ್ದಾನೆ. ಏ
ನೋಡಿ ನಾವು ಹೋಗಿ ಕೂತ್ಬಿಟ್ಟಿದ್ದಾನೆ. ಬಾ ನಾವು ಹೋಗೋಣ ನಾವು. ಅಲ್ಲಿ ನೋಡಿ ಯಾರಿದ್ದಾರೆ, ಹಾಯ್ ಮಾಡಿ. ಹಾಯ್. ಅಲ್ಲಿ ಫುಲ್ ಕಮೆಂಟು ಮೇಡಮ್ಗೆ, ತುಂಬ ಚೆನ್ನಾಗಿದ್ದಾರೆ ಅವರು ಅಂತ. ಅಲ್ಲಮ್ಮ ಎಲಿಫೆಂಟ್ ನೋಡ್ರಪ್ಪ. ಇವತ್ತು ಒಂದು ಪಾಪು ಇತ್ತಲ್ಲಮ್ಮ, ನಮ್ಗೆ ಇಷ್ಟ ಅಲ್ಲ ಆ ಪಾಪು. ಆ ಪಾಪು ಕಾರಲ್ಲಿ ಹೋಗಿ ಕೂತ್ಬಿಟ್ಟು ಇವತ್ತು ಬರೋಕ್ಕೆ ರೆಡಿ ಇಲ್ಲ ಸರ್. ಅವ್ರ ಕಾರ್ ಓಡಿಸ್ತಾರಂತೆ ಏನೋ. ಏನಾಗ್ತಿದೆ ಇವಾಗ ಅಡುಗೆ? ಉಪ್ಸಾರಾ? ಇವಾಗ ಕರ್ಕೊಂಬರ್ತೀನಿ. ಈಗ ಮೌಲಿನ ಅಲ್ಲೇ ಕೆಲಸ ಮಾಡಕ್ಕೆ ಬಿಟ್ಬಿಟ್ಟು ಸರಿ, ನಾನು ಹೋಗಿ ಮೌಲಿನ ಕರ್ಕೊಂಬರ್ತೀನಮ್ಮ. ಹಾಂ, ಮುಗೀತು. ಈ ಗ್ಯಾಪಲ್ಲಿ ಇವರು ಇಲ್ಲರ ಮೇಲೆ ಮಲ್ಕೋಬೇಕಂತ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಸಮಯ 3:45 ಪ್ರತೀಕ್ ಅವರು ಬರ್ತಾ ಇದ್ದಾರೆ. ಟನ್ 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 ಟನ್. ನೆರಳಲ್ಲಿ ನೋಡ್ಕೊತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಕಾಣಿಸ್ತೀನಿ. ತಗೊಳ್ಳಿ, ಫೋನ್ ಎತ್ತಿಟ್ಕೊಳ್ಳಿ, ಜೋಬಲ್ಲಿ ಇಟ್ಕೊಳ್ರಿ. ಹಿಡ್ಕೊಂತೀರಾ ಹೀರೋ ಆಗ್ತೀರಾ ಅನ್ಕೊಂಡ್ರೆ, ನೀವು ಬೇಡ ಅಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ಇಲ್ಲ ಅಂದರೂ ಪಾಪ ನನ್ನ ಗಂಟ ಇಟ್ಕೊತಾರೆ, ನನಗೆ ಗೊತ್ತು, ಅದು ಎಲ್ರಿಗೂ ಗೊತ್ತು, ಹೇಳ್ದೆ ಹೋದ್ರು. ಹಾಕೊಳ್ಳಿ, ಹೆಂಗೆ ಕಾಣಿಸುತ್ತೆ ಕಾಸ್ಟ್ಯೂಮ್ ರೇಗ್ಸದು ಚಿನ್ನ. ಇಷ್ಟನಾ ನಿಮಗೆ? ಹಂಗೆಲ್ಲ ಏನೂ ಇಲ್ಲ, ಸುಮ್ಮನೆ ಡವ್ ಮಾಡಿ. ಹೇಳಿ, ಏನೋ ಹೇಳ್ತಾ ಇದ್ರಲ್ಲ ಪ್ರತೀಕ್, ಈಗ ಹೇಳಿ. ನಾನು 2 ಮಕ್ಳು ಎತ್ಕೊಂಡು ಬರಲ್ವೇನ್ರಿ? ಅಲ್ಲ, ಇದೆಯಲ್ಲ ನಮಗೆ 2 ಮಕ್ಕಳು. ವಾರೇ ವಾ, ಏನೋ ತಿಂತಾ ಇದ್ದಾರೆ ಇವರು. ಎಂತ ರೊಟ್ಟಿ ತಿಂದಿಲ್ವಾ ಇವತ್ತು? ಹೌದಾ? ಏನ್ ಆಂಟಿ ಸಮಾಚಾರ? ಮಗಳು ಬರ್ತಾಳೆ ಇನ್ನ ಒಂದ್ ಸ್ವಲ್ಪ ದಿನ ಆಗ್ಲಿ. ಇಲ್ಲೇ ಕರ್ಕೊಬರ್ಬೇಕು, ಇನ್ ಎಲ್ಲಿಗೆ ಹೋಗೋದು? ಬೇಡ, ನಿಮ್ಮ ಮನೇಲಿ ಕಳಿಸ್ತಾರೆ, ಹಿಡ್ಕೊಳಲ್ಲ. ಈಗ ಮಾಡ್ಬೇಕಂಕಲ್, ಈಗ ಕೆಲಸ. ತಿಂಡಿನೇ ಲೇಟ್ ಆಗೋಯ್ತು. ಬರದಾ? ಬಾಯ್. ಹಾ ಅಂಕಲ್, ತುಂಟಾಗಿದ್ದಾನೆ ಆನಬ್. ಗೈಸ್, ಕಿರಣ್ ಬಂದಿದ್ದಾನೆ, ವರ್ಷಗಳಾದ್ಮೇಲೆ ಬಂದಿದ್ದಾನೆ. ಇಲ್ಲಿ ಡ್ಯೂಟಿ ಬಿದ್ದಿತ್ತು ಅಂತ ಬಂದಿದ್ದಾನೆ ಗೈಸ್, ಬೇರೆ ಏನಕ್ಕೂ ಬಂದಿಲ್ಲ ಗೈಸ್. ನಾವೇನು ಜೊತೆಗೆ ಸೇರ್ಕೊಂಡು ಏನೂ ಮಾಡ್ತಾ ಇಲ್ಲ. ಪಾಪ ಜನಗಳು ಏನೇನೋ ಅನ್ಕೊಂತವ್ರೆ. ನೋಡಿ ಪಾಪ ಕಾಲು ಮುರ್ಕೊಂಬಿಟ್ಟಿದೆ ಮಗು. ಯಾಕೆ ಈ ಥರ ಹೊಟ್ಟೆ ಉರಿಸ್ತೀರಾ? ಹೇಳೋರಿಗೆ ಅರ್ಥ ಆಯ್ತು ಬಿಡಿ, ಏನೂ ಇಲ್ಲ. ಪಾಪ ನೋಯುತ್ತಿದೆ ಜೀವ, ಇನ್ನು ನೋಯಿಸಬೇಡಿ, ಖುಷಿಯಾಗಿರಿ. ನೀವು ಅಂದ್ಕೊಂಡಿದ್ದೆಲ್ಲ ಆಗಿದೆ, ಆಗ್ತಾ ಇದೆ.
ಇಲ್ಲಿಗೆ ಸ್ಟಾಪ್ ಮಾಡಿ. ಪಾಪ ಈಸಿನ್ ಸಮ್ ಕಿರಣ ಕಂಡ್ರೆ ಆಗದವ್ರಿಗೆ ಅದು ಆಗದೆ ಇರೋರಿಗೆ ಕಿರಣ್ ಕಂಡ್ರೆ ಕಿರಣನ್ ಹೇಟರ್ಸ್ ಇದ್ದಾರೆ ಅಂತೆ. ಭಯಂಕರ. ಏನ್ ಮಾಡಿದೆ ಕಿರಣ ಅವ್ರಿಗೆ? ಏನೂ ಮಾಡಿಲ್ಲ, ಅದೇ ಪ್ರಾಬ್ಲಮ್. ಏನೋ ಮಾಡಿರ್ತಾನೆ. ಇದೀವಿ ಅಷ್ಟೇ. ಸೊ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಸಮಯ ಆಗಲೇ 7 ಗಂಟೆ ಆಗ್ಬಿಟ್ಟಿದೆ. ಕಾಲ ಹಂಗೆ ಇರಲ್ಲ ಕಣೋ, ಎಲ್ಲ ಹಿಂಗೋಗಿ ಹಿಂಗ್ ಬರ್ಲೇಬೇಕು, ತಲೆ ಕೆಡ್ಸ್ಕೊಬೇಡ. ಎಲ್ಲ ಬರೋದ್ ಬರ್ಲಿ, ದೇವ್ರ ದಯ ಇರ್ಲಿ ಅಂತ ನಮ್ಗೂ ಅಷ್ಟೇನೆ. ಅದೇ. ಹುಷಾರು, ಬೇಗ ಗೆಟ್ ವೆಲ್ ಸೂನ್. ಓಕೆ ಬಾಯ್. ಕೆಲ್ಸಕ್ಕೆ ಹೋಗಪ್ಪ. ಆರ್ವಿ ಅಳಬೇಡ ಆರ್ವಿ. ಗೈಸ್ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ನಾವ್ ಎಲ್ಲಿ ಕರ್ಕೊಂಡು ಹೋಗೋಣ? ಆಟ ಆಡ ಕರ್ಕೊಂಡು ಹೋಗೋಣ. ಸರಿ ಆಯ್ತು, ಹೇಳ್ತೀನಿ ಬಿಡು. ಅಳ್ಬೇಡ ಇವಾಗ, ಸುಮ್ಮನೆ ಇರು. ಆರ್ವಿ ಆನವಿಲ್ದೆ ಅಳ್ತಾ ಇದ್ದಾಳೆ ಗೈಸ್. ಇದು ತುಂಬಾ ನೋವಾಗಿರುವಂತಹ ಸಂಗತಿ. ಅದನ್ನ ನೋಡಿ ಈ ನನ್ನ ಮಗ ನಗ್ತಾ ಇದ್ದಾನೆ. ಅದು ನಗು ಅಂದ್ರೆ ಒಂಥರ ಆಡ್ಕೊಂಡು ನಗೋ ತರ, ನಾಚಿಕೆ ನಗು. ಕರ್ಕೊಂಡು ಹೋಗೋಣ, ಆಟ ಆಡ ಕರ್ಕೊಂಡು ಹೋಗೋಣ. ಸರಿ ಆಯ್ತು, ಹೇಳ್ತೀನಿ ಬಿಡು. ಅಳ್ಬೇಡ ಇವಾಗ, ಸುಮ್ಮನೆ ಇರು. ನಾವ್ ಎಲ್ಲಿ ಕರ್ಕೊಂಡು ಹೋಗೋಣ? ಆಟ ಆಡ ಕರ್ಕೊಂಡು ಹೋಗೋಣ. ಸರಿ ಆಯ್ತು, ಹೇಳ್ತೀನಿ ಬಿಡು. ಅಳ್ಬೇಡ ಇವಾಗ, ಸುಮ್ಮನೆ ಇರು. ಆರ್ವಿ ಆರ್ವಿ ಅಮ್ಮ, ಅದು ಆರ್ವಿ ಅಳ್ತಾ ಇದ್ದಾಳಂತೆ. ಆರ್ವಿ ಅಳ್ಬೇಡ ಅನು. ಓ ಹೀರೋ ಕೂದಲು ನೋಡು ಗೈಸ್. ನಮ್ಮ ಮನೇಲಿ ನೋಡಿ ಸ್ಟಂಟ್ಸ್ಗಳು ಮಾಡ್ತಾವ್ರೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಗೈಸ್ ಭಯ ಆಯ್ತಾ? ಅವ್ರಿಗೆ ಬೇರೆ ಯಾರು ಅಲ್ಲ, ನಿಮ್ಮ ಸುದ್ದಿ ಅಮ್ಮ. ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ. ಇವತ್ತು ನಮ್ಮ ಮನೆಯಲ್ಲಿ ಪ್ರತೀಕ್ ಇವತ್ತು ಊಟಕ್ಕೆ ಬರಲ್ಲ ಅಂದ್ರೆ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇದ್ದೀನಿ. ಪ್ರತೀಕ್ ಉಪ್ಪಿಟ್ಟು ಇಷ್ಟ ಇಲ್ಲ. ಬೊಂಗೋರು ನೀನು. ಗೈಸ್ 7 ಗಂಟೆ ಆದ್ಮೇಲೆ ನಮ್ಮ ಪಾಟ್ ನೋಡಿ ಗೈಸ್, ಹೆಂಗೆ ತಿನ್ಬೇಕು ಅಂತ ಹಿಂಗಿರುತ್ತೆ. ಆದರೆ ಈ ಒಂದು ಇರಿಟೇಷನಲ್ಲಿ ನಾನು ಶೂಟ್ ಮಾಡೋದೇ ಮರ್ತೊಂಡ್ಬಿಟ್ಟಿರ್ತೀನಿ ಸಮ್ಟೈಮ್ಸ್. ನೀವೆಲ್ಲ ಅನ್ಕೋಬೋದು ಅದನ್ನೆಲ್ಲ ಯಾಕೆ ಇರಿಟೇಷನ್ ಅಂತೀರಾ ಅಂತ. ನೆಮ್ಮದಿಯಾಗಿ ಊಟ ಮಾಡಕ್ಕೆ ನೋಡಿ ಏನು ತಿಂದ್ವಿ ಏನು ಬಿಟ್ವಿ ಅಂತಲೇ ಗೊತ್ತಾಗಿರಲ್ಲ. ನಾನಿವಾಗ ಹಿಂಗೆ ಬಕ್ಕೊಂಡು ಹಿಂಗೆ ತಿನ್ಬೇಕು ನಾನು. ಜಿಮ್ಮಿಂದ ಬಂದಿದ್ದಾರೆ. ಸೊ ಅಪ್ಪುಗೆ ಕೆಲಸ ಸಿಕ್ತಂತೆ, ಓವರ್ ಆ್ಯಕ್ಟಿಂಗ್ ಮಾಡ್ತಾವನೆ. ಸೊ 10:30ಗೆ ಇವಾಗ ನಾವು ಮಲ್ಕೊತೀವಿ ಗೈಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆಗಿದ್ರೆ ಅಲ್ಲಿವರೆಗೂ ಚೆಕ್ ಇರಪ್ಪ. ಬಾಯ್. ಲವ್ ಯು ಗೈಸ್. ಬಾಯ್.